ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕಾರ್ ಇರೋದು ಯಾರದ್ದೋ ಹೆಸರಿನಲ್ಲಿ, ಆದ್ರೆ ಕಾರ್ ಬಾರ್ ಅನ್ನ ಮಾಡ್ತಾ ಇರೋದು ಮಾತ್ರ ಮತ್ಯಾರು. ಕಾರ್ ಖರೀದಿ ಮಾಡಿದ್ದು ಇನ್ನೊಬ್ರು, ಆದ್ರೆ ನೋಂದಣಿ ಮಾಡಿಸಿದ್ದು ಬೇರೆಯವರು. ಈ ಲ್ಯಾಂಬೋರ್ಗಿನಿಯ ರಹಸ್ಯ ಕೇಳಿದ್ರೆ ನಿಮಗೆ ಶಾಕ್ ಆಗುತ್ತೆ. ತೆರಿಗೆ ಕಟ್ಟದೆ ಕಳ್ಳಾಟ ಆಡ್ತಾ ಇದ್ದಂತಹ ಲ್ಯಾಂಬೋರ್ಗಿನಿ ಕಾರನ್ನ ಫೈನಲಿ ಸೀಸ್ ಮಾಡಲಾಗಿದೆ. ಸುಮಾರು 3 ತಿಂಗಳ ಕಾಲ ಹುಡುಕಾಟದ ಬಳಿಕ ಲ್ಯಾಂಬೋರ್ಗಿನಿ ಕಾರನ್ನ ಸೀಸ್ ಮಾಡಲಾಗಿದೆ. ತೆರಿಗೆ ವಂಚನೆ ಮಾಡಿ ಈ ಕಾರ್ ಕಳ್ಳಾಟವಾಡ್ತಾ ಇತ್ತು. ಈ ಕಾರನ್ನ ಹಿಡಿದು ಹಾಕಬೇಕು ಅಂತ ಹೇಳಿ ಅಧಿಕಾರಿಗಳು ಕಳೆದ ಹಲವು ತಿಂಗಳುಗಳಿಂದ ಕಾರ್ಯಾಚರಣೆ ನಡೆಸ್ತಾನೆ ಇತ್ತು. ಆದ್ರೆ ಒಂದ್ ಜಾಗದಿಂದ ಮತ್ತೊಂದು ಜಾಗಕ್ಕೆ ಅದನ್ನ ಇನ್ಯಾರೋ ಬಚ್ಚಿಟ್ಟಿರೋದು, ಮತ್ತೆಲ್ಲೋ ಅದನ್ನ ಕೂಡ ಹಾಕೋದು, ಈ ರೀತಿಯಾಗಿ ಬಹಳ ಸಿನಿಮೀಯ ಸ್ಟೈಲ್ ನಲ್ಲಿ ಆ ಕಾರನ್ನ ಬಚಾವ್ ಮಾಡುವಂತಹ ಪ್ರಯತ್ನಗಳು ಆ ಕಾರನ್ನ ಕೊಂಡವರಿಂದ, ಕಾರನ್ನ ಮಾರಾಟ ಮಾಡಿದವರಿಂದ ಆಗ್ತಾನೆ ಇತ್ತು. ಫೈನಲಿ ಈ ಕಾರನ್ನ ಸೀಸ್ ಮಾಡುವಲ್ಲಿ ಅಧಿಕಾರಿಗಳು ಸಕ್ಸಸ್ ಆಗಿದ್ದಾರೆ. ಕರ್ನಾಟಕದಲ್ಲಿ ನೀವು ಯಾವುದೇ ಕಾರು 20 ಲಕ್ಷ ಮೇಲ್ಪಟ್ಟಂತಹ ಕಾರನ್ನ ಖರೀದಿ ಮಾಡಿದಂತಹ ಟೈಮ್ನಲ್ಲಿ, ಅದನ್ನ ರಿಜಿಸ್ಟ್ರೇಷನ್ ಮಾಡುವಂತಹ ಟೈಮ್ನಲ್ಲಿ ಸುಮಾರು ಆ ಕಾರಿನ ಒಟ್ಟು ಮೊತ್ತ ಏನಿದೆ ಅದರ 18% ಚಾರ್ಜ್ ಅನ್ನ, ಟ್ಯಾಕ್ಸ್ ಅನ್ನ ನೀವು ಕಟ್ಟಬೇಕಾಗತ್ತೆ. ಆದ್ರೆ ಈ ಕಾರನ್ನ ರಿಜಿಸ್ಟರ್ ಮಾಡುವಂತಹ ಟೈಮ್ನಲ್ಲಿ ಆ ಟ್ಯಾಕ್ಸ್ ಅನ್ನ ಕಟ್ಟಿಲ್ಲ. ಟ್ಯಾಕ್ಸ್ ಕಟ್ಟದೆ ಕಳ್ಳಾಟವನ್ನ ಆಡ್ತಾ ಇದ್ರು. ಕಾರನ್ನ ಮಾರಾಟ ಮಾಡಿದವರಿಂದಲೂ ಕಳ್ಳಾಟ ಆಗಿದೆ, ಕೊಂಡವರಿಂದಲೂ ಕಳ್ಳಾಟ ಆಗಿದೆ. ನಕಲಿ ದಾಖಲೆಗಳನ್ನ ಈ ಕಾರ್ಗಾಗಿ ಸೃಷ್ಟಿ ಮಾಡುವಂತಹ ಕೆಲಸ ಆಗಿದೆ. ಸಾಕಷ್ಟು ದಿನಗಳಿಂದ, ಸಾಕಷ್ಟು ತಿಂಗಳುಗಳಿಂದ ಈ ಕಾರನ್ನ ಹುಡುಕಾಡುವಂತಹ ಕೆಲಸವನ್ನ RTO ಅಧಿಕಾರಿಗಳು ಮಾಡ್ತಾ ಇದ್ರು. ಕೊನೆಗೂ ಫೈನಲಿ 3 ತಿಂಗಳ ಸತತ ಕಾರ್ಯಾಚರಣೆಯ ನಂತರದಲ್ಲಿ ಈ ಕಾರನ್ನ, ಈ ಲ್ಯಾಂಬೋರ್ಗಿನಿ ಕಾರನ್ನ ತಮ್ಮ ವಶಕ್ಕೆ ಪಡೆಯುವಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ. RTO ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದನ ನೀಡ್ತಾ ಹೋಗ್ತಾರೆ. ಚಂದನ, ಒಂದು ಕಾರ್ 3 ತಿಂಗಳಿನಿಂದ ಹುಡುಕಾಟ, ಯಾರ್ಯಾರದ್ದು ಕೈಗೆ ಹೋಗಿತ್ತು, ಆದ್ರೆ ಗುರಿ ಇದ್ದಿದ್ದು ಹೆಂಗಾದ್ರೂ ಮಾಡಿ ಟ್ಯಾಕ್ಸ್ ಅನ್ನ ತಪ್ಪಿಸಬೇಕು ಅಂತ ಹೇಳಿ ಫೈನಲಿ ಕಾರ್ ಲಾಕ್ ಆಗಿದೆ. ಇದಕ್ಕಾಗಿ ನಡೆದಂತಹ ಕಾರ್ಯಾಚರಣೆ, ರೋಚಕ ಕಾರ್ಯಾಚರಣೆ, ಅದನ್ನ ವಿವರಿಸ್ತಾ ಹೋಗ್ಬೋದಾ ಚಂದನ? ವಿದ್ಯಾ, ನಿಜಕ್ಕೂ ಇಬ್ಬರು ಕಿಲಾಡಿಗಳು ಆಟದಲ್ಲಿ ಈಗ RTO ಅಧಿಕಾರಿಗಳು ಸಕ್ಸಸ್ ಆಗಿದ್ದಾರೆ. ಯಾಕಂದ್ರೆ ಈ ಇಬ್ಬರು ಕಿಲಾಡಿಗಳು ಮಾಡಿದಂತ ಒಂದು ಕೃತ್ಯದಿಂದ ಈಗ RTOಗೆ ಸರಿಸುಮಾರು 36 ಲಕ್ಷ ರೂಪಾಯಿ ನಷ್ಟ ಆಗಿರುವಂತದ್ದು. ಈ ಕಾರ್ಯಾಚರಣೆ ಹೇಗೆ ನಡೀತು ಅನ್ನೋದಕ್ಕಿಂತ ಮುಂಚೆ ಈ ಸಿನಾರಿಯೋನ ಗಮನಿಸಿದಾಗ ಹರ್ಷ ಗ್ರೂಪ್ ಇನ್ಫ್ರಾಸ್ಟ್ರಕ್ಚರ್ ಗ್ರೂಪ್ನ ಮಾಲೀಕ ಹರ್ಷ 2022ರಲ್ಲಿ ಬೆಂಗಳೂರಿನ ಹೊಯ್ಸಳ ಶೋರೂಮ್ನಲ್ಲಿ 3 ಕೋಟಿ 51 ಲಕ್ಷ ರೂಪಾಯಿನ ಕೊಟ್ಟು ಈ ಕಾರನ್ನ ಖರೀದಿ ಮಾಡ್ತಾರೆ 2022ರಲ್ಲಿ. ಆ ವೇಳೆ ಇವರು ಇನ್ವಾಯ್ಸ್ ಅನ್ನ ಪಡ್ಕೊಳ್ಳುವಂಥದ್ದು 3 ಕೋಟಿ 68 ಲಕ್ಷಕ್ಕೆ. ತದನಂತರ ತೆಲಂಗಾಣದಲ್ಲಿ ನಾವು ಪರ್ಮನೆಂಟ್ ರಿಜಿಸ್ಟ್ರೇಷನ್ ಮಾಡ್ತೀವಿ ಅಂತ ಕತೆ ಕಟ್ಟಿ ಎಲೆಕ್ಟ್ರಾನಿಕ್ ಸಿಟಿ RTOದಲ್ಲಿ ತಾತ್ಕಾಲಿಕವಾಗಿ ನೋಂದಣಿಯನ್ನ ಮಾಡಿಸ್ಕೊಳ್ತಾರೆ. ಕಳೆದ 3 ವರ್ಷಗಳಿಂದ ಈ ಕೆಲಸ ಆಗಿರೋದು. 3 ವರ್ಷದಿಂದ ಯಾವುದೇ ರೀತಿಯ ಪರ್ಮನೆಂಟ್ ರಿಜಿಸ್ಟ್ರೇಷನ್ ನಡೆದಿಲ್ಲ, ಹಾಗೆ ಓಡಾಟ ನಡೆಸ್ತಾ ಇರ್ತಾರೆ. ಅದಾದ ಬಳಿಕ ಸಹಕಾರ ನಗರದಲ್ಲಿರುವಂತಹ ಒಂದು H1 ಕಾರ್ ಕೇರ್ ಅನ್ನೋ ಶೋರೂಮ್ಗೆ ಈ ಹರ್ಷ ತಮ್ಮ ಲ್ಯಾಂಬೋರ್ಗಿನಿ ಕಾರನ್ನ ಮಾರಾಟ ಮಾಡ್ತಾರೆ. ಆ ಕಾರ್ ಕೇರ್ ಶೋರೂಮ್ ಅವ್ರು ಏನ್ ಮಾಡಬೇಕಾಗಿತ್ತು, ಅವರಿಂದ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು ಟ್ರಾನ್ಸ್ಫರ್ ಮಾಡಿಸ್ಕೋಬೇಕಾಗಿತ್ತು. ಆದ್ರೆ ಈ ಕಾರ್ ಕೇರ್ ಮಾಲೀಕ ದುರುದ್ದೇಶದಿಂದ, ಅಂದ್ರೆ ಈ ಕಾರಿಗೆ ನಾನೇ ಮೊದಲ ಮಾಲೀಕ ಆಗ್ಬೇಕು ಅನ್ನುವಂತ ದುರುದ್ದೇಶದಿಂದ ಯಾವುದೇ ಟ್ರಾನ್ಸ್ಫರ್ ಅನ್ನ ಮಾಡ್ಕೊಳ್ಳೋದಿಲ್ಲ. ಇಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿಸಿ, ಇಲ್ಲಿ ಒಂದಷ್ಟು ದಾಖಲೆಗಳನ್ನ ತಿದ್ದುಪಡಿ ಮಾಡಿಕೊಂಡು ಮೊದಲ ಓನರ್ ಆಗ್ಬೇಕು ಅನ್ನುವಂತ ಕಾರಣಕ್ಕಾಗಿ ಇನ್ಸೂರೆನ್ಸ್ ಆಗಿರ್ಬೋದು, RC ಆಗಿರ್ಬೋದು, ತಿದ್ದುಪಡಿಯನ್ನ ಮಾಡಿಕೊಂಡು ನಕಲಿ ದಾಖಲೆಯನ್ನ ಸೃಷ್ಟಿಸಿ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ತಾರೆ. ಈಗ RTO ಅಧಿಕಾರಿಗಳಿಗೆ ಡೌಟ್ ಬಂದು ಸತತ 3 ತಿಂಗಳಿನಿಂದ ಹುಡುಕಾಟ ಆರಂಭ ಮಾಡಿದಾಗ ಈ ಒಂದು ಕಾರ್ ಶೋರೂಮ್ ಅಲ್ಲಿ ಈ ಲ್ಯಾಂಬೋರ್ಗಿನಿ ಕಾರ್ ಇರೋದು ಗೊತ್ತಾಗುತ್ತೆ. ಮೊನ್ನೆ ಅವರು ಸೀಸ್ ಮಾಡೋಕೆ ಹೋದಾಗ ಶೋರೂಮ್ ಲಾಕ್ ಆಗಿರುತ್ತೆ. ಅವರು ಶೋರೂಮ್ ಕೀಯನ್ನ ಬ್ರೇಕ್ ಮಾಡೋದಕ್ಕೆ ಮುಂದಾದಾಗ RTO ಅಧಿಕಾರಿಗಳು ಮುಂದಾಗ್ತಾರೆ ಬ್ರೇಕ್ ಮಾಡೋದಕ್ಕೆ. ಆ ಸಂದರ್ಭದಲ್ಲಿ ಕಾರಿನ ಮಾಲೀಕರು ಸ್ಥಳಕ್ಕೆ ಬಂದು ಕೀ ಓಪನ್ ಮಾಡ್ತಾರೆ. ಆದ್ರೆ ಲ್ಯಾಂಬೋರ್ಗಿನಿ ಕಾರಿನ ಕೀ ಕೊಡೋದಕ್ಕೆ ಅವರು ಪಾಸಿಟಿವ್ ರೆಸ್ಪಾಂಡ್ ಅನ್ನ ಮಾಡೋದಿಲ್ಲ, ಅಂದ್ರೆ ಕೀ ಕೊಡೋದಿಲ್ಲ ಅನ್ನುವಂತ ಮಾತು ಹೇಳ್ತಾರೆ. ತದನಂತರ ಹೇಗೋ ಮಾಡಿ ಈಗ ಸದ್ಯ
RTO ಅಧಿಕಾರಿಗಳು ಕಾರನ್ನ ಸೀಸ್ ಮಾಡಿ ಯಲಹಂಕ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಮುಂದೆ ನಿಲ್ಲಿಸಿರುವಂತದ್ದು. ಇದು ರೋಚಕ ಕಾರ್ಯಾಚರಣೆ ಅಂತಾನೆ ಹೇಳ್ಬೋದು. ಅಂದ್ರೆ ಇಬ್ಬರು ಕಿಲಾಡಿಗಳು ತೆರಿಗೆಯನ್ನ ತಪ್ಪಿಸೋದಕ್ಕೆ ಸತತ 36 ಲಕ್ಷ ರೂಪಾಯಿಯನ್ನ ವಂಚನೆ ಮಾಡೋದಕ್ಕೆ ಮುಂದಾಗಿದ್ರು. ಈಗ ಈ ಕಾರನ್ನ ಸೀಸ್ ಮಾಡಿ ಈ ತೆರಿಗೆ ಕಳ್ಳರಿಗೆ RTO ಅಧಿಕಾರಿಗಳು ಸರಿಯಾಗಿ ಚಳ್ಳೆ ಹಣ್ಣನ್ನ ತಿನ್ಸಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಚಂದನ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.